ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟ್ ಅಲ್ಲಿ ಇರೋ ಪ್ರಾಕ್ಟಿಕಲ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಹೇಳಿ ಕೊಡ್ತಾ ಇರೋದು ಪ್ರಾಕ್ಟೀಸ್ 15. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳಿದ್ರೆ, ಇವ್ಯಾಲ್ಯುಯೇಟ್ ದ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಇನ್ ಜಿಯೋಜಿಬ್ರಾ, ಕಂಪೇರ್ ದ ರಿಸಲ್ಟ್ ವಿತ್ ದ ಥಿಯರಿಟಿಕಲ್ ಇನ್ಫರೆನ್ಸ್. ಅಂದ್ರೆ ನಾವು ಜಿಯೋಜಿಬ್ರಾದಲ್ಲಿ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ನ ಫೈಂಡ್ ಔಟ್ ಮಾಡಿ ಬಂದಿರೋ ಆನ್ಸರ್ ನಮಗೆ ಥಿಯರಿಯಲ್ಲಿ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈ ಟೇಬಲ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 7 ಫಂಕ್ಷನ್ಸ್ ನ ಬರ್ಕೋಬೇಕು. ಟೇಬಲ್ ಅಲ್ಲಿ 7 ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಸೊ 7 ಫಂಕ್ಷನ್ಸ್ ನ ಬರ್ಕೊಂಡು ಮ್ಯಾನ್ಯುಲಿ ಏನ್ ಆನ್ಸರ್ ಬರುತ್ತೆ, ಜಿಯೋಜಿಬ್ರಾದಲ್ಲಿ ಏನ್ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಒಂದು 7 ಫಂಕ್ಷನ್ಸ್ ನ ಬರ್ಕೊಂತೀನಿ. ಸೊ ಎಕ್ಸ್ ಟು ದ ಪವರ್ ಆಫ್ ಎನ್, ಇ ಟು ದ ಪವರ್ ಆಫ್ ಎಕ್ಸ್ ತಗೊಳ್ಳೋಣ, 1/x, ದೆನ್ sin x, cos x, tan x, ನೆಕ್ಸ್ಟ್ cot x ಅಂತ ತಗೊಳ್ಳೋಣ. ಓಕೆ, ಸೊ ಈ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ನ ಆನ್ಸರ್ ಏನಿದೆ ನಾನು ಮ್ಯಾನ್ಯುಲಿ ಬರೆದು ಬಿಡ್ತೀನಿ. ಎಕ್ಸ್ ಟು ದ ಪವರ್ ಆಫ್ ಎನ್ ಇದ್ರೆ ಇದಕ್ಕೆ ಆನ್ಸರ್ ಎಕ್ಸ್ ಟು ದ ಪವರ್ ಆಫ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1/x is log x plus c. Integration of sin x is minus cos x plus c. Integration of cos x is sin x plus c. Integration of tan is log of secant x plus c. Integration of cot x is log of sin x plus c. So ಈ ಫಾರ್ಮುಲೇಸ್ ನಾವು ಥಿಯರಿಯಲ್ಲಿ ಓದಿದೀವಿ. ಈಗ ಜಿಯೋಜಿಬ್ರಾದಲ್ಲಿ ಅದೇ ಬರತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಜಿಯೋಜಿಬ್ರಾ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಜಿಯೋಜಿಬ್ರಾ ಓಪನ್ ಮಾಡಿದ್ಮೇಲೆ ನೀವೇನ್ ನೋಡ್ಬೇಕು ಅಂತ ಹೇಳಿದ್ರೆ, ವೆನ್ ಎವರ್ ಯೂರ್ ಡೂಯಿಂಗ್ ಇಂಟಿಗ್ರೇಷನ್ ನೀವು ಕ್ಯಾಸ್ ಅಂತ ಇರುತ್ತಲ್ಲ ಅದರಲ್ಲಿ ಇರ್ಬೇಕಾಗತ್ತೆ. ಸೊ ಕ್ಯಾಸ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಂಟಿಗ್ರಲ್ ಅಂತ ಟೈಪ್ ಮಾಡಬೇಕು. ಓಕೆ, ಇಂಟಿಗ್ರಲ್. ಸೊ ಇಂಟಿಗ್ರಲ್ ಅಂತ ಟೈಪ್ ಮಾಡಿದಾಗ ಇನ್ಬಿಲ್ಟ್ ಫಂಕ್ಷನ್ ಬರುತ್ತೆ ಇಂಟಿಗ್ರಲ್ ಅಂತ, ಅದನ್ನ ತಗೊಂಡು ಇಂಟಿಗ್ರಲ್ ಫಂಕ್ಷನ್ ಅಂತ ತಗೋಬೇಕು. ಫಸ್ಟ್ ಫಂಕ್ಷನ್ ಎಕ್ಸ್ ಟು ದ ಪವರ್ ಆಫ್ ಎನ್ ತಗೊಂಡಿದ್ದೀನಿ. ಎಕ್ಸ್ ತಗೊಂಡು ಪವರಿಗೆ ಈ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಎನ್ ಅಂತ ಹಾಕೊಂತೀನಿ. ಎಂಟರ್ ಅಂತ ಕೊಟ್ರೆ ನನಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಬರುತ್ತೆ. ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅಂತ ಬಂದಿದೆ ಆನ್ಸರ್. ಇಲ್ಲಿ ಪ್ಲಸ್ ಸಿ ಬರೋ ಬದಲು C1, C2, C3 ಅಂತ ಬರ್ತಾ ಇರುತ್ತೆ. ಬಟ್ ನಮಗೆ ಅದೇ ಆನ್ಸರ್ ಬಂದಿದೆ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತಗೊಂಡಿದ್ದೀನಿ ನಾನು. ಸೊ ಇಂಟಿಗ್ರಲ್ ಇ ಟು ದ ಪವರ್ ಆಫ್ ಎಕ್ಸ್, ಈ ಬರ್ದು ಪವರಿಗೆ ಈ ಫಂಕ್ಷನ್ ತಗೋಬೇಕು, ಎಕ್ಸ್, ಎಂಟರ್. ಸೊ ಇಲ್ಲಿ ನೋಡಬಹುದು ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ 1/x, ಇಂಟಿಗ್ರಲ್ 1/x, 1 ಡಿವೈಡೆಡ್ ಬೈ ಎಕ್ಸ್. ಸೊ ಇಲ್ಲಿ ನೋಡಬಹುದು ಇಂಟಿಗ್ರೇಷನ್ ಆಫ್ 1/x, ln x ಅಂತ ಬರುತ್ತೆ. ln ಅಂತ ಹೇಳಿದ್ರೆ ಲಾಗ್, ಇದು ಲಾಗ್ ಎಕ್ಸ್ ಪ್ಲಸ್ ಸಿ. ಸೊ ನಾವಿಲ್ಲಿ ಏನೆಲ್ಲ ಕರ್ಸು ಹಾಕ್ತಾ ಇರ್ತೀವಿ, ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ, ಅದರ ರೈಟ್ ಸೈಡ್ ಅಲ್ಲಿ ನಿಮಗೆ ಗ್ರಾಫ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನನಗೆ ಇಂಟಿಗ್ರಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹಾಕೊಂಡಿದ್ದೀನಿ. ಸೈನ್ ಎಕ್ಸ್, ಸೈನ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಇಂಟಿಗ್ರಲ್ ಫಂಕ್ಷನ್ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಇಲ್ಲಿ ನೋಡಿ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಬಂದಿದೆ. ನೆಕ್ಸ್ಟ್ ಇಂಟಿಗ್ರಲ್ ಫಂಕ್ಷನ್ ತಗೋಬೇಕು. ಇದರಲ್ಲಿ ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಎಕ್ಸ್ ನಿಮಗೆ ಮೈನಸ್ ಲಾಗ್ ಕಾಸ್ ಎಕ್ಸ್ ಬರುತ್ತೆ, ಅದನ್ನ ಸೀಕೆಂಟ್ ಅಂತಾನು ಬರೀಬಹುದು, ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರಲ್ ಕಾಟ್. ಸೊ ಇಂಟಿಗ್ರಲ್ ಫಂಕ್ಷನ್ ತಗೊಂಡು ಕಾಟ್ ಎಕ್ಸ್ ಅಂತ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಬಂದಿದೆ. ಸೊ ಈಗ ನಾನು ಈ ಆನ್ಸರ್ನ ಬರ್ಕೊಂಡು ಹೋಗ್ತೇನೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ನನಗೆ ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬಂದಿದೆ, ಅದನ್ನು ಬರೀತೀನಿ. ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್, ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ ಬಂದಿದೆ. ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ
ನೀವೇನ್ ನೋಡ್ಬೋದು, ನಾನು ಜಿಯೋಜಿಬ್ರಾ ಅಂಡರಲ್ಲಿ ಏನ್ ಬರ್ತಾ ಇದೆ ಅದೇ ಆನ್ಸರ್ಸ್ ಬರೀತಾ ಇರೋದು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1/x is ln x ಅಂತ ಇದೆ, ದಟ್ ಇಸ್ ನಥಿಂಗ್ ಬಟ್ log x. ಸೊ log x plus c. ನೆಕ್ಸ್ಟ್ ಓಕೆ, ಇಂಟಿಗ್ರೇಷನ್ ಆಫ್ sin x is minus cos x ಬಂದಿದೆ. ಸೊ minus cos x plus c. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ sin ಆಯಿತು. ಓಕೆ, ಸೊ ಇಂಟಿಗ್ರೇಷನ್ ಆಫ್ cos x ಇಲ್ಲಿದೆ ನೋಡಿ, ಇಟ್ ಈಸ್ sin x plus c. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ tan x is ಇದು ಮೈನಸ್ log cos x ಬಂದಿದೆ. ಓಕೆ, ಸೊ ಅದು ಯಾಕೆ ಆ ಥರ ಬಂದಿದೆ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ನನಗೆ log secant x ಬಂದಿದೆ, ಹೌದಾ? log secant x. ಸೊ ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿ ಐ ಕ್ಯಾನ್ ರೈಟ್ secant as 1/cos. ಓಕೆ, ಈಗ ಯೂಸಿಂಗ್ ಲಾಗರಿಥಮಿಕ್ ಫಾರ್ಮುಲಾ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. log m/n ಇದ್ರೆ ಅದನ್ನ ನಾನು log m minus log n ಅಂತ ಬರ್ಕೋಬಹುದು. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಐ ರೈಟ್ ಇಟ್ ಆಸ್ log 1 minus log cos x. log 1 answer is 0 minus log cos x. So I will not write 0. So I will write minus log cos x, which is the same answer. ಹಾಗಾಗಿ ಎರಡು ಬೇರೆ ಬೇರೆ ಆನ್ಸರ್ ಅಲ್ಲ, ಸೇಮ್ ಆನ್ಸರೇ ನಮಗೆ log of secant x ಬದಲು ಮೈನಸ್ log cos x ಅಂತ ಬಂದಿದೆ. ಸೊ ಅಲ್ಲೇನು ಬರ್ತಾ ಇದೆ ನಾನು ಅದೇ ಬರೀತೀನಿ, log of cos x plus c and integration of cot is log of sin x. So log of sin x plus c. ಸೊ ಈ ರೀತಿಯಲ್ಲಿ ನಾವು ಮ್ಯಾನ್ಯುಲಿ ನಮಗೆ ಇಂಟಿಗ್ರಲ್ ಆನ್ಸರ್ ಏನು ಬರುತ್ತೆ ಅದನ್ನ ಬರ್ಕೊಂಡು ಜಿಯೋಜಿಬ್ರಾದಲ್ಲಿ ಏನು ಬರುತ್ತೆ ಅಂತ ಅದನ್ನ ಬರ್ಕೊಂಡು ಕಂಪೇರ್ ಮಾಡಿದಾಗ ನಮಗೆ ಎರಡು ಆನ್ಸರ್ ಸೇಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಈಸಿಲಿ ಜಿಯೋಜಿಬ್ರಾದಲ್ಲಿ ಇಂಟಿಗ್ರಲ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಬರುತ್ತೆ. ಸೊ ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು.